ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಇವರೇ ಅಂಜನಾ ಅಂದರೆ ಒಂದು ಡಬ್ಬಿನಲ್ಲಿ ಒಂದು ಏನೋ ಒಂದಿರುತ್ತೆ. ಅದು ಹೆಂಗಿರುತ್ತಪ್ಪ ಅಂದ್ರೆ ಅಂಜನಾ ಅಂದರೆ ಈ ಕಾಲಿಗೆ ಶೂ ಪಾಲಿಷ್ ಮಾಡ್ತಾರೆ. ಕಾಲಿಗೆ ಶೂ ಪಾಲಿಷ್ ಮಾಡ್ತಾರಲ್ಲ, ಒಂದು ಡಬ್ಬಿ ಇರುತ್ತೆ ನೋಡಿದಿರಲ್ಲ, ಶೂ ಪಾಲಿಷ್ ಮಾಡೋದು. ಆ ಡಬ್ಬಿ ಥರ ಇರ್ತದೆ. ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ನೋಡೋದಂತೆ ಅಂಜನಾ ಅಂತ. ಏನನ್ನ ನೋಡೋದು? ಈಗ ಮನೆಯಲ್ಲಿ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಮಾವನೋ ಅತ್ತೆನೋ ತಾತನೋ ಅಜ್ಜಿನೋ ಅಪ್ಪನಮ್ಮನೋ ಯಾರೋ ಒಬ್ಬರು ಅಣ್ಣ ತಮ್ಮ, ಒಬ್ಬ ಮನೆಯಲ್ಲಿರೋರು ಸದಸ್ಯರು ಅಥವಾ ಫ್ರೆಂಡ್ಸು ಯಾರೋ ಒಬ್ಬರು ತಪ್ಪಾಗ್ಬಿಟ್ಟಿದ್ದಾರೆ, ಮಿಸ್ಸಿಂಗ್ ಎಲ್ಲ ಹೊರಟೋಗಿದ್ದಾರೆ ಯಾವತ್ತು. ಅವ್ರು ಹೋದ್ಮೇಲೆ ಏನಾಗುತ್ತೆ, ಇವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಸುತ್ತಿ ಪೊಲೀಸ್ ಸ್ಟೇಷನ್ಗೆ ಲಾಸ್ಟ್ಗೆ ಅವ್ರು ಸಿಗೋಲ್ಲ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ. ಆದರೆ ಇವರು ಅವ್ರನ್ನ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಇಲ್ಲ ಅವರು ಇವ್ರಿಗೆ ಮಕ್ಕಳಾಗಿರ್ತಾರೆ, ಇಲ್ಲ ಅಣ್ಣ ತಂಗಿ ತಮ್ಮ ಅಣ್ಣ ಅಕ್ಕ ಭಾವ ಚಿಕ್ಕಪ್ಪ ಚಿಕ್ಕಮ್ಮ ಯಾರೋ ಆಗಿರ್ತಾರೆ, ತಾತ ಅಜ್ಜಿ. ಪ್ರೀತಿ ಅಲ್ವಾ, ಅವ್ರ ಮೇಲೆ ಪ್ರೇಮ ಇರುತ್ತೆ. ಅವ್ರು ತಪ್ಪಾಗ್ಬಿಟ್ರೆ ಈಗ ಎಲ್ಲಿದ್ದಾರೆ ಅಂತ ಹೆಂಗೆ ಗೊತ್ತಾಗೋದು? ಬದುಕಿದರು ಸತ್ತೋಗಿದರು ಇದೇ ಕನ್ಫ್ಯೂಸ್ ಯಾವಾಗ. ಯಾಕಂದರೆ ಪೊಲೀಸ್ ಸ್ಟೇಷನ್ ಸುತ್ತಿ ಅವ್ರು ಸಿಗಲ್ಲ. ಸಾಕಾಗಿ ಹೋಗಿರುತ್ತೆ ಪೊಲೀಸ್ ಸ್ಟೇಷನ್ ಸುತ್ತಿ ಸಿಗಲ್ಲ. ಆದರೆ ಆವಾಗ ಇವ್ರಿಗೆ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಬರೀ ಪೊಲೀಸ್ ಸ್ಟೇಷನ್ ಅಷ್ಟೇ ಅಲ್ಲ, ಎಷ್ಟೋ ಜನ ಗುರುಗಳ ಹತ್ರ ಹೋಗಿರ್ತಾರೆ. ಗುರುಗಳ ಹತ್ರ ದಕ್ಷಿಣೆ ಇಕ್ಕಿ ಎಲ್ಲ ಕೇಳಿರ್ತಾರೆ, ನಮ್ಮವ್ರು ಮಿಸ್ಸಿಂಗ್ ಆಗಿದ್ದಾರೆ, ಹಿಂಗೆ ಹೊರಟುಬಿಟ್ಟಿದ್ದಾರೆ ಮನೆ ಬಿಟ್ಟು, ಅಥವಾ ಎಲ್ಲೋ ಹಿಂಗೆ ತಪ್ಪು ಹೋದರು. ಅವ್ರ ಮಗ ಇರ್ಬೋದು, ಚಿಕ್ಕ ಹುಡುಗ ಇರ್ಬೋದು, ದೊಡ್ಡವ್ರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಹೆಣ್ಣಿರ್ಬೋದು, ಗಂಡಿರ್ಬೋದು, ತಪ್ಪು ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ ಸುತ್ತಿ ಸಾಕಾಯಿತು, ಅವ್ರು ಸಿಗಲಿಲ್ಲ. ಎಲ್ಲ ಕಡೆ ನೆಂಟರು ಪಂಟರು ಎಲ್ಲ ಹುಡುಕಿ ಆಯಿತು, ಸಿಗಲಿಲ್ಲ. ಈ ರೀತಿ ಒಂದು ತಮ್ಮ ಕಷ್ಟನ ಹೊತ್ಕೊಂಡು ಗುರುಗಳ ಹತ್ರ ಹೋಗ್ತಾರೆ. ಯಾರೋ ಒಬ್ಬ ಗುರುಗಳು, ಸಾಧುಗಳು, ನಮ್ಮ ಥರ ಗಡ್ಡ ಬಿಟ್ಟಿರ್ತಾರೆ, ಕೂದಲು ಬಿಟ್ಟಿರ್ತಾರೆ, ಜುಟ್ಟು ಹಾಕಿರ್ತಾರೆ, ಏನೋ ಒಂದು ಇಟ್ಕೊಳ್ಳಿ. ಆ ಗುರುಗಳ ಹತ್ರ ಹೋದಾಗ ಅವರು ಏನೋ ಒಂದು ಅವ್ರ ಕಣ್ಣು ಮುಚ್ಚಿ ಏನೋ ಒಂದು ಯೋಚನೆ ಮಾಡಿ, ಹೋಗೋ ಸಿಗ್ತಾರೆ, ಹೋಗೋ ಈ ಕಡೆ ದಕ್ಷಿಣ ಕಡೆ ಇದ್ದಾರೆ, ಹೋಗೋ ಈ ಕಡೆ ಉತ್ತರ ಕಡೆ ಇದ್ದಾರೆ, ಹೋಗೋ ಆ ಕಡೆ ಎಲ್ಲೋ ಇದ್ದಾರೆ, ಹೋಗೋ ಈಗ ಬರ್ತಾ ಇದ್ದಾರೆ, ಏನೋ ಒಂದು ಹೇಳ್ತಾರೆ ಇವರು. ಇನ್ನೂ ಕೆಲವರು ಇಲ್ಲ ಬಿಡು ಸತ್ತೋಗಿದ್ದಾನೆ ಅಂದರು ಹೇಳಕ್ಕೆ ಬರೋಲ್ಲ. ಇವರು ಪಾಪ ಅವ್ರು ಏನು ಹೇಳಿದ್ರು ಅದನ್ನು ಮಾಡ್ತಾರೆ. ಇನ್ನೂ ಕೆಲವು ಗುರುಗಳು ಹೇಳ್ತಾರೆ, ಇಲ್ಲ ಅವ್ರು ಬರಬೇಕಾದ್ರೆ ನಿನಗೇನೋ ಮಾಡಿಕೊಡ್ತೀನಿ, ತಾಯ್ತ ಮಾಡಿಕೊಡ್ತೀನಿ, ಆಕರ್ಷಣೆ ಶಕ್ತಿ ಮಾಡಿಕೊಡ್ತೀನಿ, ನಿಂಬೆಹಣ್ಣು ಮನಸ್ಸು ಕೊಡ್ತೀನಿ, ಅಮಾವಾಸ್ಯೆ ದಿನ ಪೂಜೆ ಮಾಡ್ಬೇಕು, ಮಶಾನದಲ್ಲಿ ಒಂದು 5 ಅಮಾವಾಸ್ಯೆ 6 ಅಮಾವಾಸ್ಯೆ, ಇಲ್ಲ ಹಿಮಾಲಯ ಪರ್ವತದಲ್ಲಿ ನಮ್ಮ ಗುರುಗಳಿದ್ದಾರೆ, ಅವ್ರನ್ನ ಕೇಳಬೇಕು, ಅವರು ನಮಗೇನೋ ಒಂದು ಅಲ್ಲಿಂದ ಕಳಿಸ್ತಾರೆ, ಅದನ್ನು ನಾನು ನಿಮಗೆ ಕೊಡ್ತೀನಿ, ನೀವು ಅದನ್ನು ಮನೇಲಿ ಕೊಂಡು ಪೂಜೆ ಮಾಡಿರಿ, ಇಲ್ಲ ಇನ್ನೇನೋ ಮಾಡಿರಿ, ಇಲ್ಲ ಕಟ್ಕೊಳ್ರಿ ಕೈಗೆ, ಇಲ್ಲ ಕುತ್ತಿಗೆಗೆ ಹಾಕ್ಕೊಳ್ರಿ, ಸೊಂಟಕ್ಕೆ ಕಟ್ಕೊಳ್ರಿ, ಏನೋ ಮಾಡಿಕೊಡ್ರಿ, ಒಟ್ಟಿನಲ್ಲಿ ಏನೋ ಒಂದು ಹೇಳ್ತಾರೆ. ಅದಕ್ಕೊಂದಷ್ಟು ಕೊಡ್ರಿ, ಅಲ್ಲಿಂದ ತರಿಸ್ಬೇಕು ಇಲ್ಲಿಂದ ತರಿಸ್ಬೇಕು, ಹಂಗೆ ಮಾಡಬೇಕು, ಅಮಾವಾಸ್ಯೆ ದಿನ 5 ಅಮಾವಾಸ್ಯೆ ಮಾಡಬೇಕು, 4 ಪೌರ್ಣಮಿ ಮಾಡಬೇಕು, ಇಷ್ಟು ಭಾನುವಾರ ಮಾಡಬೇಕು, ಅಷ್ಟು ಗ್ರಹಣದೇನು ಮಾಡಬೇಕು, ನಿಮ್ಮವ್ರು ಬರಂಗೆ ಮಾಡ್ತೀವಿ. ಅವಾಹಯಾಮಿ ಇವ್ರು ಹೇಳ್ತಾರೆ. ಪಾಪ ಇವ್ರಿಗೆ ಆಸೆ ಅಲ್ವಾ, ಏನೋ ನಮ್ಮವ್ರು ತಪ್ಪೋಗಿದ್ದಾರೆ ಪಾಪ, ಮೊದಲೇ ಫೀಲಿಂಗು ನೋವು. ಆಸ್ತಿ ಹೋದ್ರೇನು, ಒಡವೆ ಹೋದ್ರೇನು, ಮನೆ ಹೋದ್ರೇನು, ಸಾಲ ಮಾಡಿದ್ರೂ ಪರವಾಗಿಲ್ಲ, ವೆಹಿಕಲ್ ಮಾರಿದ್ರೂ ಪರವಾಗಿಲ್ಲ, 2 ವೀಲರ್ ಮಾಡಿದ್ರೂ ಪರವಾಗಿಲ್ಲ, ಕಾರ್ ಮಾರಿದ್ರೂ ಪರವಾಗಿಲ್ಲ, ಫ್ಯಾಕ್ಟ್ರಿ ಮಾರಿಬಿಟ್ರೂ ಪರವಾಗಿಲ್ಲ, ಹೋಟ್ಲ್ ಮಾರಿಬಿಟ್ರೂ ಪರವಾಗಿಲ್ಲ, ಕಂಪನಿ ಮಾರಿದ್ರೂ ಪರವಾಗಿಲ್ಲ, ಅಂಗಡಿ ಮಾಡಿದ್ರೂ ಪರವಾಗಿಲ್ಲ, ಅವ್ರು ಬಂದುಬಿಟ್ರೆ ಸಾಕಲ್ಲ ನಮ್ಮವ್ರು ಯಾರೋ ಪಾಪ ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಫೀಲಿಂಗ್, ಅದೇ ನೋವು. ಇವರು ಯಾರೋ ಒಳ್ಳೆಯವ್ರ ಗುರುಗಳಾದರೆ ಪರವಾಗಿಲ್ಲ, ಒಳ್ಳೆ ಮಂತ್ರವಾದಿಗಳಾದರೆ ಪರವಾಗಿಲ್ಲ, ಒಳ್ಳೆ ಪೂಜಾರಿಗಳಾದರೆ ಪರವಾಗಿಲ್ಲ, ಚೆಂದಾಗಿ ಪೀಕೋರಾದರೆ ಏನು ಮಾಡೋದು? ಚರ್ಮನೇ ಸುಲ್ಕೊಬಿಡ್ತಾರಲ್ಲ. ಈಗಲೇ ಪಾಪ ಅವ್ರು ನೋವಿನಲ್ಲಿರ್ತಾರೆ. ಸಾಲದಕ್ಕೆ ಇವರು ಅವ್ರ ಚರ್ಮನೂ ಬಿಡಲ್ಲ, ಅವ್ರದ್ದೇನೂ ಬಿಡಲ್ಲ, ಹಂಗೆ ಕಿತ್ಕೊಬಿಡ್ತಾರೆ. ಚಿಕ್ಕದ್ದೇ ಚಾನ್ಸ್ ಅಂತ ಅವ್ರ ವೀಕ್ನೆಸ್ ನೋಡ್ಕೊಂಡು. ಇವತ್ತು ಇಂಥ ಘಟನೆಗಳು 98%
ಈ ಥರ ನಡೀತಾ ಇದ್ದಾವೆ. ಸುಲ್ಕೊಂಡು ತಿನ್ನೋರೆ, ಕಿತ್ಕೊಂಡು ತಿನ್ನೋರೆ, ದೋಚವ್ರೆ. ಇವ್ರನ್ನ ಏನಂತ ಬೈಬೇಕು? ನನಗೆ ಬೈದು ಸಾಕಾಗಿದೆ. ಯಾಕಂದರೆ ಕಷ್ಟದಲ್ಲಿರೋರು, ನೋವು ಅಂತ ಬಂದಿದ್ದಾರೆ, ಏನೋ ಕಾಪಾಡು ಗುರುವೇ ಅಂತ ಬಂದಿದ್ದಾರೆ, ದೇವರೇ ಅಂತ ಬಂದಿದ್ದಾರೆ, ರಕ್ಷಕ ಅಂತ ಬಂದಿದ್ದಾರೆ, ಆಪ್ತ ರಕ್ಷಕ ಅಂತ. ಅದನ್ನು ಅರ್ಥ ಮಾಡ್ಕೊಳ್ದೆ ಅವ್ರ ಕಣ್ಣೀರು ಒರೆಸ್ಬೇಕೇ ಹೊರ್ತು ಇವರು ಸುಲ್ಕೊಂಡು ತಿಂದರೆ ಹಿಂಗೆ ನ್ಯಾಯನ? ಹಂಗಂತ ಎಲ್ಲರೂ ಸುಲ್ಕೊಂಡು ತಿಂತಾರ? ಇಲ್ಲ, ಒಳ್ಳೆಯವರು ಇರ್ತಾರೆ. 1-2% ಒಳ್ಳೆಯವ್ರು ಇದ್ದಾರೆ ಭೂಮಿ ಮೇಲೆ. ಇಲ್ಲಾಂದರೆ ಈ ಮಳೆನೂ ಬರಲ್ಲ, ಈ ಗಾಳಿನೂ ಕರೆಕ್ಟಾಗಿರಲ್ಲ, ವಾತಾವರಣನೂ ಕರೆಕ್ಟಾಗಿಲ್ಲ, ಸರ್ವನಾಶ ಆಗಿಬಿಡುತ್ತೆ, ಜಗತ್ತು ಸುಟ್ಟೋಗ್ಬಿಡುತ್ತೆ, ಭಸ್ಮ ಆಗಿಬಿಡುತ್ತೆ. ಅದನ್ನೇ ಪ್ರಳಯ ಅಂತಾರೆ. ಓಕೆನಾ? ಇರಲಿ, ಒಳ್ಳೆಯವ್ರು ಇರೋದಕ್ಕೆ ಇವತ್ತೆಲ್ಲ ನಾವು ಉಸಿರಾಡ್ತಾ ಇದ್ದೀವಿ. ಏನೋ ಟೈಮ್ ಟು ಟೈಮ್ ಅನ್ನ ಸಿಗುತ್ತೆ, ನಮಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ, ಏನೋ ನೆರಳಲ್ಲಿ ವಾಸ ಮಾಡ್ತಾಯಿದ್ದೀವಿ ಅಲ್ವಾ? ಮಹಾತ್ಮರು ಇರೋದರಿಂದ, ಮಾತೆಯರು ಮಹಾತ್ಮರು ಇರೋದರಿಂದ ಇವತ್ತು ನಾವು ಉಸಿರಾಡ್ತಾಯಿದ್ವಿ. ಅವರು ಎಲ್ಲೋ ಒಂದು ಕಡೆ ನಮ್ಗೆ ಸಿಗ್ಬಿಟ್ರೆ ಅವ್ರ ಆಶೀರ್ವಾದ ನಮ್ಗೆ ಸಿಗುತ್ತೆ. ಇಲ್ಲಿ ವಿಚಾರ ಏನಪ್ಪ ಅಂದರೆ, ಕೆಲವರು ಒಳ್ಳೆಯ ಗುರುಗಳು ಯಾರು, ಕೆಟ್ಟ ಗುರುಗಳು ಯಾರೋ ಗೊತ್ತಾಗಲ್ಲ. ಆವಾಗ ಯಾರ್ಯಾರೋ ಸಿಗ್ಬಿಡ್ತಾರೆ. ಅಂಜನಾ ಅಂತಾರೆ. ಅಂಜನಾ ಅಂದರೆ ಒಂದು ಡಬ್ಬಿ ಶೂ ಪಾಲಿಸ್ ಮಾಡ್ತಾರಲ್ಲ, ಆ ಥರ ಶೂ ಪಾಲಿಸ್ ಮಾಡೋದು ಒಂದು 25 ರೂಪಾಯಿ 30 ರೂಪಾಯಿ ಕೊಟ್ಟರೆ ಬರುತ್ತೆ ಒಂದು ಡಬ್ಬಿ. ಇವ್ರ ಹತ್ರನೂ ಅದೇ ಥರ ಡಬ್ಬಿ ಇರುತ್ತೆ. ಏನೋ ಅದರೊಳಗೆ ಒಂದು ಮಿಣಮಣ ಅಂತ ಇರುತ್ತೆ, ಏನೋ ಒಂದು ಗಟ್ಟಿಯಾಗಿರುತ್ತೆ, ಬ್ಲ್ಯಾಕ್ ಕಲರ್. ನಾನೊಂದು ಸಾರಿ ಏನಾಯ್ತು ಗೊತ್ತಾ, ಇದರಲ್ಲಿ ಕಾಣಿಸ್ಬಿಡುತ್ತಂತೆ. ಎಲ್ಲೋ ತಪ್ಪೋಗಿದ್ರೆ ಇವರು ಯಾರೋ ಮಿಸ್ಸಿಂಗ್ ಆಗಿರ್ತಾರೆ, ಅವರು ಎಲ್ಲೇ ಇರಲಿ ಇದರಲ್ಲಿ ಕಾಣ್ಬಿಡುತ್ತಂತೆ. ಒಂದು ಟೈಪ್ ನೋಡ್ರಿ, ಅವ್ರು ತಪ್ಪಾಗಿ ಎಷ್ಟೇ ವರ್ಷ ಆಗಿರಲಿ, ಅವ್ರು ಇವಾಗ ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಏನು ತಿಂತಾರೆ, ಏನು ಕುಡಿತಾರೆ, ಎಲ್ಲ ಇದರಲ್ಲಿ ಕಾಣಿಸ್ತದಂತೆ. ಒಳ್ಳೆಯ ಸಿನಿಮಾ ಕಾಣಿಸ್ತಂಗೆ. ಟಿ ವಿಗಳಲ್ಲಿ ಕಾಣುತ್ತಲ್ಲ ಸಿನಿಮಾ, ಆ ರೀತಿ ಕಾಣುತ್ತಂತೆ. ಅನಾದಿ ಕಾಲದಲ್ಲೇ, ಹಳೆಯ ಕಾಲದಲ್ಲೇ ಈ ಡಬ್ಬಿ, ಶೂ ಪಾಲಿಶ್ ಡಬ್ಬಿ ಇರ್ತಲ್ಲ, ಆ ಥರ ಒಂದು ಡಬ್ಬಿ ಅವ್ರವ್ರ ಲೆವೆಲ್ಗೆ. ಇನ್ನು ಕೆಲವರು ಅಗಲ ಕನ್ನಡಿನಲ್ಲೇ ಕಾಣಿಸ್ತದೆ. ಮಂತ್ರವಾದಿಗಳು ಅದೇನೋ ಒಂದು ಕನ್ನಡಿ, ಮಾಯಾವಿ ಕನ್ನಡಿ, ಮಾಯಾಜಾಲ ಕನ್ನಡಿ, ಮಾಯಾ ಬಜಾರ್ ಕನ್ನಡಿ, ಆಟೋಮೆಟಿಕ್ ಕನ್ನಡಿ, ಆಟೋಮೆಟಿಕ್ ಟಿ ವಿ, ದರ್ಶನ ಟಿ ವಿ ಕನ್ನಡಿ ಆ ಕಾಲದಲ್ಲೇ ಇತ್ತು. ಮಂತ್ರವಾದಿಗಳು ಏನೇನೋ ಬಲಿ ಕೊಟ್ಟು, ಚಿಕ್ಕ ಮಕ್ಕಳನ್ನು ಬಲಿ ಕೊಟ್ಟು, ಏನೋ 108 ಚಿಕ್ಕ ಮಕ್ಕಳನ್ನು, 108 ಗರ್ಭಿಣಿ ಸ್ತ್ರೀಯರನ್ನು, 108 ರಾಜಕುಮಾರಿಯರನ್ನು ಬಲಿ ಕೊಟ್ಟು ಪಾತಾಳದಲ್ಲಿ ಅಂಡರ್ಗ್ರೌಂಡಲ್ಲಿ ಇದ್ಕೊಂಡು ಅಮಾವಾಸ್ಯ ದಿನ, ಗ್ರಹಣಗಳ ದಿನ, ಸ್ಮಶಾನ ಆಗಿರ್ತದೆ ಒಳಗೆ. ಅಂಡರ್ಗ್ರೌಂಡ್ ಅಂದರೆ ಗುಹೆಗಳಲ್ಲಿ ಬಲಿ ಕೊಡ್ತಾರೆ. ಅಂದರೆ ಕತ್ತರಿಸೋದು ತಲೆನ, ಹೆಣ್ಮಕ್ಳ ತಲೆ, ಗರ್ಭಿಣಿ ಸ್ತ್ರೀಯರ ತಲೆ, ಮಕ್ಕಳ ತಲೆ. ದೇವಿಗೆ ಮಹಾಕಾಳಿ ಅಂತಾರಲ್ಲ, ಪಾತಾಳ ಭೈರವಿ ಅಂತಾರಲ್ಲ, ಹಂಗೆ ಕಾಳಿಗೆ ಬಲಿ ಕೊಟ್ಟವರು ಈ ಕನ್ನಡಕ ಹೊಲಿಸ್ಕೊಳ್ಳೋರು. ಕನ್ನಡಕ ಅಂದರೆ ಒಂದು ಕನ್ನಡಕ ಬರುತ್ತೆ, ಅಲ್ಲೇನೋ ಒಂದು ಭೂತನೋ ಪ್ರೇತನೋ ಪ್ರತ್ಯಕ್ಷ ಆಗಿ, ಅಥವಾ ದೇವಿನೋ ಪ್ರತ್ಯಕ್ಷ ಒಂದು ಕನ್ನಡಕ ಕೊಡ್ತಾಳೆ ಇವರಿಗೆ. ಆ ಕನ್ನಡಕನಲ್ಲಿ ಏನಪ್ಪ ಅಂದರೆ, ಆ ಕನ್ನಡಕನಲ್ಲಿ ನೋಡಿದ್ರೆ ಎಲ್ಲೋ ಇರೋರು ಕಾಣಿಸ್ತಾರೆ. ಇವ್ರಿಗೇನು ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಅದು ಆ ಕನ್ನಡಕನಲ್ಲಿ ಕಾಣಿಸುತ್ತೆ. ಸಿನಿಮಾ ಥರ. ಈಗ ನಿಮ್ಮದು ಡಿಸ್ಪ್ಲೇ ಎಲ್ಲ ಬರುತ್ತಲ್ಲ, ಕಂಪ್ಯೂಟ್ರು, ಮೊಬೈಲು, ಟಿ ವಿ, ಅವಾಗೆಲ್ಲ ಇರಲಿಲ್ಲ. ಆವಾಗ ಇದೇ ನೋಡ್ರಿ ಕನ್ನಡಕ. ಒಂದು ಕಾಲದಲ್ಲಿ ಕನ್ನಡಕನೂ ಇರಲಿಲ್ಲ. ಆಮೇಲೆ ಕನ್ನಡಕ ಬಂದಮೇಲೆ ಈ ಥರ ಕ್ರಿಯೇಷನ್ ಆಗೋಯ್ತು. ಒಂದು ಅಂಜನಾ, ಎಲ್ಲೋ ಇರೋರು ನೋಡೋದು ಅಂಜನಾ, ಸಣ್ಣ ಡಬ್ಬಿ ಅಂತ ತಿಳ್ಕೊಬಿಡಿ. ನಾವು ಊಟ ಮಾಡೋ ತಟ್ಟೆ ಇರುತ್ತಲ್ಲ, ಅಷ್ಟದಪ್ಪ ಅಂಜನಗಳು ಇರ್ತದೆ, ಅಷ್ಟದಪ್ಪನೂ ಇರ್ತದೆ. ಅದರಲ್ಲಿ ಅದ್ರ ಗಟ್ಟಿಯಾಗಿ ಬ್ಲ್ಯಾಕ್ ಕಲರ್ ಇರ್ತದೆ ಅಷ್ಟೇ. ಏನೋ ಒಂದು ಗಟ್ಟಿಯಾಗಿ ಮಿಣಿಮಿಣ ಅಂತ ಕನ್ನಡಿ ಥರ ಹೊಳಿತಾ ಇರುತ್ತೆ, ಬ್ಲ್ಯಾಕ್ ಕಲರ್. ಅದರಲ್ಲಿ ಕಾಣುತ್ತೆ ಅನ್ನೋದು ಆವಾಗ ಹಳೆಯ ಕಾಲದ ಪದ್ಧತಿ. ಕನ್ನಡಕ ಇರುತ್ತೆ, ಅದರಲ್ಲೂ ಕಾಣುತ್ತೆ ಅನ್ನೋದು ಹಳೆಯ ಕಾಲದ ಪದ್ಧತಿ. ಆವಾಗ ಮಾಯಾ ಮಂತ್ರವಾದಿಗಳು ಇವರೆಲ್ಲ ಬಲಿ ಕೊಟ್ಟು ಏನೇನೋ ಮಾಡೋದಕ್ಕಾಗಿ ಪ್ರಯತ್ನ ಪಡೋರು. ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಯಾರು ಗೊತ್ತಪ್ಪ, ನಾನೇನು ನೋಡಿದ್ದೀನ? ಹೋಗ್ಲಿ, ಇಲ್ಲೆಲ್ಲಾದರೂ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರಾ? ಹೋಗ್ಲಿ, ಇದ್ದಿದ್ರೆ ಇವಾಗ ಅದು ಒಂದು ಇದ್ದಿದ್ರೆ ಈ ಪ್ರಪಂಚದಲ್ಲಿ ಅಲ್ಲಿಗೆ ಏನೆಲ್ಲ ನಾವು ತಿಳ್ಕೊಬೋದಲ್ವ. ಯಾರ್ಯಾರು ಮಿಸ್ಸಿಂಗ್ ಆಗ್ಯವ್ರೆ ಅದನ್ನೆಲ್ಲ ಅದರಿಂದನೇ ಇವತ್ತೆಲ್ಲ ಪೊಲೀಸ್ನವ್ರು ತಿಳ್ಕೊಬೋದಲ್ವ. ಪೊಲೀಸ್ನವ್ರಿಗೆ ಹುಡ್ಕೋಂಥ ಶ್ರಮನೇ ಇಲ್ಲ, ಕಷ್ಟನೇ ಇರಲ್ಲ. ಹಾಗೆ ಟೆರರಿಸ್ಟ್ಗಳನ್ನ, ಕಳ್ಳರನ್ನ, ಕಾಕರನ್ನ, ಅತ್ಯಾಚಾರಗಳನ್ನ, ಪಾಪಿಗಳನ್ನ, ನಿಕೃಷ್ಟರನ್ನ, ನೀಚರನ್ನು ಹುಡ್ಕೋಕ್ಕೇನು ಕಷ್ಟನ ಅದರಲ್ಲಿ ತೋರಿಸ್ಬಿಟ್ರೆ ಕನ್ನಡಕನಲ್ಲಿ. ಅದನ್ನು ಆರಾಮಾಗಿ ಎಲ್ಲಂದ್ರೆ ಅಲ್ಲಿ ಇಟ್ಕೋಬೋದಲ್ವ, ಒಂದಕ್ಕೊಂದು ಕಾಪಿ ಮಾಡಿ ತಯಾರು ಮಾಡಿಕೊಂಡು. ಆ ಥರ ಯಾವುದಿಲ್ಲ ಈಗ ಸದ್ಯಕ್ಕೆ. ಅವತ್ತಿಂದ ಇವತ್ತಿನವರೆಗೂ ಯಾವುದು ಎಲ್ಲಿದೆ, ಯಾವ ದೇಶದಲ್ಲಿದೆ ಕನ್ನಡಿ ರೌಂಡ್ ಕನ್ನಡಿ ಇಲ್ಲ. ಹೋಗ್ಲಿ, ಅಂಜನಾ ಇದೆ, ಅಂಜನದಲ್ಲೆಲ್ಲ ತೋರಿಸ್ತದೆ ನಂಗಿದ್ರೆ, ಕಾಣಿಸ್ತದೆ ನಂಗಿದ್ರೆ. ಟಿ ವಿಗಳಲ್ಲಿ ಯಾಕಪ್ಪ ಬೇಕು? ಟಿ ವಿಗಳಲ್ಲಿ ಹಾಕಬೇಕು. ನಮಗಿಂಥ ಸಿನಿಮಾ ಬೇಕು. ಓ ರಾಜ್ಕುಮಾರ್ ಸಿನಿಮಾ, ಓ ಪುನೀತ್ ರಾಜ್ಕುಮಾರ್ ಸಿನಿಮಾ, ಓ ಶಿವರಾಜ್ ಕುಮಾರ್ ಸಿನಿಮಾ, ಓ ದರ್ಶನ್ ಸಿನಿಮಾ, ಓ ಡಿ ಬಾಸ್ ಸಿನಿಮಾ,
ಓ ಕಿಚ್ಚ ಸುದೀಪ್ ಸಿನಿಮಾ, ಓ ಚಿರಂಜೀವಿ ಸರ್ಜಾ, ದುನಿಯಾ ವಿಜಯ್ ಹಿಂಗೆ ಹೇಳ್ಬಿಟ್ರೆ ಬಂದ್ಬಿಡ್ತಲ್ರಿ ಸಿನಿಮಾ ಕೂಡ. ಓಸಿಗೆಲ್ಲ ನೋಡ್ಬೋದಲ್ಲ, ಆ ಥರ ಒಂದೊಂದು ತಯಾರು ಮಾಡ್ಕೊಬಿಟ್ರೆ ಕರೆಂಟು ಬೇಕಾಗಿಲ್ಲ, ಅದು ಏನೂ ಬೇಕಾಗಿಲ್ಲಲ್ವ. ಮೆಮೊರಿ ಕಾರ್ಡು ಬೇಕಾಗಿಲ್ಲ, ಪೆನ್ ಡ್ರೈವ್ ಬೇಕಾಗಿಲ್ಲ, CD ಬೇಕಾಗಿಲ್ಲಲ್ವ. ಇಲ್ವಲ್ಲ ಅದು. ಆದರೆ ಎಲ್ಲೆಲ್ಲೋ ಸಂತೆಗಳಾಗುತ್ತೆ ನೋಡಿದ್ರೆ, ಸಂತೆಗಳು ಸಿಟಿಗಳಲ್ಲಿ, ಅಲ್ಲೆಲ್ಲಿ ರೋಡ್ಗಳಲ್ಲಿ ಕೂತ್ಕೊಬಿಟ್ಟಿರ್ತಾರೆ ಕೆಲವರು ಜನ, ಒಂದಷ್ಟು ಜನ ಸುತ್ಕೊಬಿಟ್ಟಿರ್ತಾರೆ. ಓ ಇವನು ಹೇಳ್ತಿರ್ತಾನೆ ನೋಡ್ರಿ ಅಲ್ಲಿ. ಅವ್ರ ಕಡೆ ಅವರೇ ಒಂದು 4 ಜನ 5 ಜನ ಅಲ್ಲಿ ಇರ್ತಾರೆ. ಅವರೇ ಕೇಳೋದು, ಎಲ್ಲಿ ತೋರಿಸು ನೋಡೋಣ, ಇವನು ನೋಡಿ ಏನು ಬೇಕು ಅಂತಾರೆ. ಅವ್ರು ನೋಡ್ತಾರೆ, ನಮ್ಮದು ತಂಗಿ ತಪ್ಪೋಗ್ಬಿಟ್ಟಿದೆ, ನಮ್ಮ ಅಣ್ಣ ತಪ್ಪೋಗ್ಬಿಟ್ಟಿದೆ ನೋಡ್ಬೇಕಂತ. ಅವ್ನು ಹಿಡ್ಕೊಬಿಟ್ಟು ನೋಡ್ತಾನೆ, ಓ ಕಾಣಿಸ್ಬಿಟ್ರು, ನಮ್ಮ ಅಣ್ಣ ಕಾಣಿಸ್ಬಿಟ್ರು, ಓ ನಮ್ಮ ಅಕ್ಕ ಕಾಣಿಸ್ಬೋ, ಓ ನಮ್ಮ ಅಕ್ಕ ಊಟ ಮಾಡ್ತಾಳೆ, ಓ ನಮ್ಮ ಅಕ್ಕ ಅಲ್ಲಿ ಹೋಗ್ತಾಳೆ. ಅವ್ನು ಶುರು ಹಚ್ಕೊಬಿಡ್ತಾನೆ ಒಬ್ಬನು ತಗೊಬಿಟ್ಟು ನೋಡ್ಕೊಂಡು. ಅವನೇ ಯಾರು ಇವ್ರ ಕಡೆವನೇ, ಇನ್ನೂ ಒಂದು ಟ್ರಿಕ್ಸ್ ಮಾಡ್ತಾರೆ. ಬಟ್ಟೆ ಹಿಂಗೆ ಗೊಬ್ಬರ ಹಾಕೊಬಿಟ್ಟು ನೋಡ್ತಾರೆ, ಕಾಣಲ್ಲ ಅಂದ್ಬಿಟ್ಟು ಬಾಗ್ಲಾಕ ಹಿಂಗೆ ಹಾಕೊಬಿಟ್ಟು ನೋಡ್ಕೊಬಿಟ್ಟು ಹೇಳ್ತಾ ಇರ್ತಾನೆ. ಅವ್ನು ಇಲ್ಲಿರೋರಲ್ಲಿ ಏನು ಅನ್ಕೊತಾರೆ, ಓ ನಿಜ ಅನ್ಕೋಬೇಕು. ಎಲ್ಲರ ಹತ್ರ 10 ರೂಪಾಯಿ, ಇನ್ನೇನು 10 ರೂಪಾಯಿ ಇಸ್ಕೊಳ್ತಾನೆ, ಅವನೇನು ಜಾಸ್ತಿ ಇಲ್ಲ, 10 ರೂಪಾಯಿ ಹಾಕಿದ್ರೆ ಸಾಕು ಕೊಟ್ಬಿಡ್ತಾನೆ ನೋಡೋಕ್ಕೆ. ಇವರು ನಾನೊಂದು ಸಾರಿ ಹಂಗಾಯ್ತು ರೀ, ಸಂಡೇ ಬಜಾರ್ ರೀ ಬೆಂಗಳೂರಲ್ಲಿ. ಸಂಡೇ ಬಜಾರಲ್ಲಿ ಏನಾಯ್ತು ಗೊತ್ತಾ, ಚಿಕ್ಕಪೇಟೆ ಪಕ್ಕದಲ್ಲಿ ಸಂಡೇ ಬಜಾರು. ಎಲ್ಲ ಸುತ್ಕೊಂಡಿದ್ರು, ನೋಡೇ ಬಿಡೋಣ ಇವತ್ತು ಅಂತ ನಾನು ಒಂದು 10 ರೂಪಾಯಿ ಕೊಟ್ಟೆ. ನೋಡಿದೆ ಬುಡ್ಬುಡಿಗೆ ಏನೂ ಕಾಣಲಿಲ್ಲ ಅಲ್ಲಿ, ನನಗೆ ಏನೂ ಕಾಣಿಲ್ಲ, ಬುಡ್ಬುಡಿಗೆ 10 ರೂಪಾಯಿ ವೇಸ್ಟು. ಇವಾಗಾದ್ರೆ 10 ರೂಪಾಯಿ ಬೆಲೆ 100 ರೂಪಾಯಿ ಇದೆ, ಅವಾಗೇ 10 ರೂಪಾಯಿ ಕೊಟ್ಟಿದ್ದೆ ನಾನು, ಇವಾಗ 100 ರೂಪಾಯಿ ಆಗುತ್ತೆ. ಹಾಗೆ ಬರೀ ಚೀಟಿಂಗೆ. ಅವ್ರು ವಾಸ ಮಾಡೋದೇ ಫುಟ್ಪಾತ್ನಲ್ಲಿ ಚೀಟಿಂಗ್ ಮಾಡೋರು, ಅದಕ್ಕೆ ಅವ್ರನ್ನ ಕ್ಯಾರಾಪ್ ಫುಟ್ಪಾತ್ ಅಂತಾರೆ ಅಂತ, ಅವ್ರನ್ನ ಅಯೋಗ್ಯರನ್ನ. ಗೊತ್ತಾಯ್ತಾ? ಮೋಸ ಮಾಡೋದು ಜನಗಳಿಗೆ, ದುಡ್ಡೇನು ಪುಕ್ಕಟೆ ಬರುತ್ತಾ, ಬರೀ ವಂಚನೆ ಮಾಡೋದು. ಅಂಜನಾ, ಇದನ್ನೇನಂತಾರೆ, ಅಂಜನಾ ಅಂತಾರೆ. ಅಂಜನಾ ಅಂದ್ರೇನು ರೀ, ಅಂಜನಾ ದೇವಿ, ಹನುಮಾನ್ ತಾಯಿ, ಜಾಯಶ್ರೀ ಹನುಮಾನ್ ಇದ್ದಾರಲ್ಲ ಅವ್ರ ತಾಯಿ ಅಂಜನಾ ದೇವಿ ಅಂತ ಒಳ್ಳೆಯ ಹೆಸರಿದೆ ಇದಕ್ಕೆ. ಅದಕ್ಕೆ ಅವಮಾನ ಮಾಡ್ತಾರೆ ಇವರೆಲ್ಲ, ವಂಚನೆ ಈ ಥರ ಭಾಳ ಚೀಪಾಗಿ ನೋಡ್ತಾರಲ್ಲ ಅಂಜನಾನ. ನೋಡ್ರಿ, ಅಂಜನಾ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ನಾನು ಹೇಳಲ್ಲ, ಕನ್ನಡಕ ಇರಲಿಲ್ಲ ಅಂತ ನಾನು ಹೇಳಲ್ಲ, ಮಾಯಾವಿ ಕನ್ನಡಕ ಇದ್ದು. ಕಾರಣ ಅವಾಗ ಮಾಂತ್ರಿಕರಾದರೂ ಕೂಡ, ಶುದ್ರ ಮಾಂತ್ರಿಕರಾದರೂ ಕೂಡ, ಪಾತಾಳದ ಎಲ್ಲೋ ಅಂಡರ್ಗ್ರೌಂಡಲ್ಲಿ ಗುಹೆನಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋರಾಗಿದ್ರು ಕೂಡ ಅವರು ಶಕ್ತಿಶಾಲಿಗಳಾಗಿದ್ದರು. ಪ್ರಾಮಾಣಿಕತೆ ಇತ್ತು ಅವರಲ್ಲಿ. ಕೆಟ್ಟವರೇ ಅವರು, ದುಷ್ಟರೇ, ಬಲಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಆದರೆ ಅವ್ರು ಶಕ್ತಿಶಾಲಿಗಳು, ಮಾತು ಮೇಲೆ ನಿಲ್ತಿದ್ರು ಅಂಥ ಮಂತ್ರವಾದಿಗಳವರು, ಶುದ್ರ ಮಾಂತ್ರಿಕರಾದರೂ ಕೂಡ. ಆದರೆ ಈಗಿರೋರು ಯಾರು ಇವರಲ್ಲ ರೀ, ಅವ್ರ ಹೆಸರು ಹೇಳೋಕ್ಕೂ ನಾಲಾಯಕ್ ಇವರಲ್ಲ. ಅವ್ರ ಪಾದ ಧೂಳಕ್ಕೂ ಚಪ್ಪಲಿಗೂ ಕಡೆ ಇವರು. ಗೊತ್ತಾಯ್ತಾ? ಎಲ್ಲ ವಂಚನೆ ಮಾಡೋರು, ಯಾರ್ಯಾರ ಹೆಸರು ವಂಚನೆ ಮಾಡೋದು. ಒಬ್ಬ ಸಿನಿಮಾ ಹಾಕಿದ್ರೆ ಸತ್ತೋಗ್ಬಿಟ್ರೆ ಅವನ ಹೆಸರು ಹೇಳ್ಕೊಂಡು ಅಪ್ಪ ಏನು ಪಬ್ಲಿಸಿಟಿ ಮಾಡ್ಕೊಬಿಡ್ತಾರೋ ಗೊತ್ತಿಲ್ಲ, ಅವನ ಹೆಸರು ಹೇಳ್ಕೊಂಡು. ಅದೇ ಅವ್ನು ಬದುಕಿರೋವಾಗ ಯಾರೂ ಅವನಿಗೆ ಒಂದು ಹೆಲ್ಪ್ ಮಾಡಲ್ಲ, ಅವನ ಬಗ್ಗೆ ಯಾರೂ ಮಾತಾಡೋರು ಎಲ್ಲ. ಯಾರೋ ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ ಅವನ ಹೆಸರು. ಯಾರೋ ಅವನ ಅಭಿಮಾನಿಗಳು ಒಂದಷ್ಟು ಜನ ಇರ್ತಾರೆ. ಇನ್ನು ಸತ್ತೋಗ್ಬಿಟ್ರೆ ಎಲ್ಲೆಲ್ಲರೋ ಉಟ್ಕೊಬಿಡ್ತಾರೆ ಅಭಿಮಾನಿಗಳು, ಕೆಲಸಕ್ಕೆ ಬಾರ್ದವರೆಲ್ಲ ಉಟ್ಕೊಬಿಡ್ತಾರೆ. ಹಾಗೆ ಒಂದು ಕಾಗೆ ಸಾಯಲೆ, ಒಂದು ನಾಯಿ ಸಾಯಲೆ, ಒಂದು ಕೋತಿ ಸಾಯಲೆ, ಇನ್ನೇನು ಅದು ಪಾಪ ಪುಣ್ಯದ ಅಂತಲ್ಲ, ಅದ್ರ ಹೆಸರಲ್ಲಿ ಇದು ಮಾಡೋಕ್ಕೆ ನೋಡೋದು. ಸತ್ತವ್ರು ಫೋಟೋ ಇಟ್ಕೊಳ್ಳೋದು. ಓಹೋ, ಹಳ್ಳಿಗೂ ಅವ್ರದ್ದು ಏನು ಕಟೌಟ್ಗಳು ನಿಲ್ಲಿಸ್ತಾರೆ, ಹಳ್ಳಿಗೂ ಸಿಮೆಂಟ್ನಲ್ಲಿ ಮಾಡಿಬಿಡ್ತಾರೆ ವಿಗ್ರಹಗಳು. ಅವ್ರು ಏನಕ್ಕೋ ಸತ್ತೋಗಿರ್ತಾರೆ, ಯಾವುದೋ ಕಾರಣ ಕೊಟ್ಟೋಗಿರ್ತಾರೆ, ಅದನ್ನು ಇನ್ಯಾನಕ್ಕೋ ಟರ್ನ್ ಮಾಡ್ಕೊಬಿಡ್ತಾರೆ ವಂಚನೆ. ಹಂಗೆ ಜನಗಳಿದ್ದಾರೆ. ಇಂಥ ಜನಗಳಿಗೆ ಅವ್ರು ವಂಚನೆ ಮಾಡೋಕ್ಕೆ ಭಾಳ ಸುಲಭ. ಇಂಥ ಜನಗಳಿಗೆ ವಂಚನೆ ಮಾಡೋಕ್ಕೆ ಭಾಳ ಸುಲಭ ಅವ್ರಿಗೆ. ಅದಕ್ಕೆ ಅವ್ರು ವಂಚನೆ ಮಾಡ್ತಾರೆ. ಅಂಜನಾ, ಕನ್ನಡಕ, ಶಾಸ್ತ್ರ, ಇನ್ನೊಂದು ಮತ್ತೊಂದು ವಂಚನೆ ಮಾಡ್ತಾರೆ. ಇವರು ಮೊದಲೇ ಇವರು ಕಳ್ಳರೆ, ಇನ್ನೇನು ಇವರೇನು ಕಡಿಮೆ ಅಲ್ಲ. ಇವರು ಚಿಕ್ಕ ಮರಿ ಕಳ್ಳರು ಇವರೆಲ್ಲ. ಆ ದೊಡ್ಡ ಕಳ್ಳರು ಕೈ ಕೆಳಗೆ ಇವರು ಸಿಕ್ಕಾಕೊಳ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಹಂಗಾರೆ ಎಲ್ಲರೂ ಕಳ್ಳರನ್ನ ಅಂತ ಕೇಳ್ಬೋದು ನೀವು. ಇಲ್ಲ, ಒಳ್ಳೆಯವರು ಸಿಕ್ಕಾಕೊಬಿಡ್ತಾರೆ, ಅಮಾಯಕರು ಸಿಕ್ಕಾಕೊಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ನೋಡ್ರಿ, ನಾನೇ ಸಿಕ್ಕಾಕೊಂಡೆ. ನೋಡಿದ್ರೆ ಏನೂ ಕಾಣಲಿಲ್ಲ. ಅವನು ಎಲ್ಲರೂ ಕೇಳ್ತಾನೆ, ನೋಡಿದ್ರಲ್ಲ ಅಂತಾನೆ. ಸುಮ್ಮನೆ ಅವನೇ ಭಯ ಆಗಿಸ್ತಾನೆ. ಅವನ ಬೈಕೆ ಇವರು ನೋಡ್ದೆ ಅಂದ್ಬಿಡ್ತಾರೆ. ನಾನು ಹೇಳ್ದೆ, ಇಲ್ಲ ಕಾಣಿಲ್ಲ, ಏನು ಒಂದಿಲ್ಲ, ಹೆದರ್ಕೊಳ್ಳಿಲ್ಲ, ಏನೋ ಕಾಣಲಿಲ್ಲ ಅಲ್ಲದೆ. ಅವಾಗ ಏನು ಹೇಳ್ತಾನೆ, ಇಲ್ಲ ಟೈಮ್ ಆಗಾಯಿತು, ಇದು ಸಿಗ್ತಾಯಿಲ್ಲ ನಿನಗೆ, ಇವಾಗ ಟೈಮ್ ಆಯಿತು, ನಕ್ಷತ್ರ ಗ್ರಹ ಇಲ್ಲ, ನಿನಗೆ ಆಗಿ ಬರಲ್ಲ ಅದು ಅಂತಾನೆ ಅವನು ಕಳ್ಳ. ಹಂಗಂತಾನೆ ಅವನು ಆ ಥರ ಹೇಳ್ಬಿಟ್ಟ. ಇರಲಿ ಬಿಡಿ, ಅವರೆಲ್ಲ ಪಾಪಿಗಳು, ಏನು ಮಾಡೋಕ್ಕಲ್ಲ. ಇನ್ನೇನು ಅವರೆಲ್ಲ ತಗೊಂಡಾಗ ಏನು ಮಾಡ್ತಾರೆ, ಚೆನ್ನಾಗಿ ತಿಂತಾರೆ, ಕುಡಿತಾರೆ, ಆರಾಮಾಗಿ ಎಂಜಾಯ್ ಮಾಡ್ತಾರೆ ಲೈಫ್. ಆದರೆ ಕಷ್ಟಪಟ್ಟು ದುಡ್ಡು ಏನಾಯಿತು,
ಹೋಯ್ತು, ಹಾಳಾಗೋಯ್ತಲ್ಲ. ಕಷ್ಟಪಟ್ಟು ದುಡ್ಕೊಳ್ಳೋದು 10 ರೂಪಾಯಿ ಕೂಡಿಟ್ಕೊಂಡು, 100 ರೂಪಾಯಿ ಕೂಡಿಟ್ಕೊಂಡು, 500 ರೂಪಾಯಿ ಕೂಡಿಟ್ಕೊಂಡು, 1000 ರೂಪಾಯಿ ಕೂಡಿಟ್ಕೊಂಡು, ಲಕ್ಷ ರೂಪಾಯಿ ಕೂಡಿಟ್ಕೊಂಡು ಹೋಗಿ ಅವ್ರ ಬಾಯಿನಲ್ಲಿ ಹಾಕೋದು ಕೆಲವೇ ಸೆಕೆಂಡ್ಗಳಲ್ಲಿ. ಇದು ಬೇಕೇನ್ರಿ? ನಾನು ಯಾಕೆ ಹೇಳಿದೆ ಇಷ್ಟೊತ್ತಂದ್ರೆ, ನನ್ನಲ್ಲಿ ಒಬ್ಬ ಕಾಮೆಂಟ್ ಮಾಡಿದ್ದಾನೆ ಹುಡುಗ, ಅವನ ಹೆಸರು ಹೇಳೋದು ಬೇಡ. ಅವನೇನು ಹೇಳ್ತಾನಂದ್ರೆ ಅವ್ರ ಮಾವ ತಪ್ಪಾಗ್ಬಿಟ್ಟಿದ್ದಾನಂತೆ. ಮಾವನೋ ಚಿಕ್ಕಪ್ಪನೋ ಯಾರು ತಪ್ಪಾಗಿ 15 ವರ್ಷ ಆಗಿದಂತೆ. ಎಷ್ಟೋ 15 ವರ್ಷ. ಇವಾಗ ಅವನು ಕಾಮೆಂಟ್ ಇಷ್ಟುದ ಬರ್ದವನೆ, ಬರೆದ್ಬಿಟ್ಟು ಹಿಂಗೆ ತಪ್ಪಾಗ್ಬಿಟ್ಟವ್ರೆ, ಅಂಜನಾ ಇದು ನಿಜಾನ ಸುಳ್ಳ ಅಂಜನಾ ಯಾರಿಗೋ ಕೇಳಿದ್ನಂತೆ ಇವನು, ಅದು ಹೇಳ್ದ ಯಾರಿಗೋ ಕೇಳಿದ್ನಂತೆ, ಇಲ್ಲ ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ನಂತೆ, ನಿಜಾನ ಸುಳ್ಳ ಅಥವಾ ಏನೋ ಒಂದು ಬರ್ದಿದ್ದಾನೆ ಒಂದು ಅಷ್ಟುದ. ಲಾಸ್ಟಿಗೆ ನಾನು ವಾಟ್ಸಪ್ಪಲ್ಲೂ ಕನೆಕ್ಟ್ ಆಗಿ ನನಗೆ ಕಾಲ್ ಮಾಡಿ ಕೇಳ್ದೆ. ನಾನು ಹೇಳಿದೆ, ಯಾಕಪ್ಪ ಟೈಮ್ ವೇಸ್ಟ್ ಮಾಡ್ತೀಯಾ, ಸುಮ್ಮನೆ ಯಾಕಯ್ಯ ಟೈಮ್ ವೇಸ್ಟ್ ಮಾಡ್ತೀಯಾ, ಅಲ್ಲಿ ಇಲ್ಲಿ ಯಾಕಯ್ಯ ದುಡ್ಡು ಸುರಿತೀಯಾ. ಹಳೆಯ ಕಾಲದಲ್ಲಿ ಕಷ್ಟಪಟ್ಟು ಸಾಧನೆ ಮಾಡೋರು ಇದ್ದರು, ಸಿದ್ಧಿಗಳು ಮಾಡ್ಕೊಳ್ಳೋರು, ಯಂತ್ರ ತಂತ್ರ ಮಂತ್ರ ಮಾಡ್ಕೊಳ್ಳೋರು ಹಳೆಯ ಕಾಲದಲ್ಲಿದ್ದರು. ಕಷ್ಟಪಟ್ಟು ಅವ್ರು ಸಾಧನೆ ಮಾಡ್ತಿದ್ರು. ಅವ್ರಿಗೇನಾದರೂ ಈ ಅಂಜನಾ ಸಿಕ್ಕಿರ್ಬೋದು, ಯಾವುದೋ ಒಂದು ದೇವರು ಯಾವುದೋ ಒಂದು ಶಕ್ತಿನ ಅವ್ರಿಗೆ ಕೊಟ್ಟಿರ್ಬೋದು. ಹಾಗೆ ಕನ್ನಡಕನೂ ಯಾವುದೋ ಒಂದು ದೇವರು ಯಾವುದೋ ಒಂದು ಶಕ್ತಿನ ಅವ್ರಿಗೆ ಕೊಟ್ಟಿರ್ಬೋದು. ಆಗಿದ್ದು ಅಂತ ಇಟ್ಕೊಳ್ಳಿ. ಈಗಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಕಳಕಾಗ್ರೆ ಬರೀ ಆ ಹೆಸ್ರು ಹೇಳ್ಕೊಂಡು ಬದುಕ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಅಮಾಯಕರ ಅಮಾಯಕತ್ವದ ಮೇಲೆ ಆಟ ಆಡ್ತಿದ್ದಾರೆ. ಇದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಆದರೆ ನಾನಂತೂ ಸದ್ಯಕ್ಕೆ ನನ್ನ ಹತ್ರ ಯಾವ ಅಂಜನಾನೂ ಇಲ್ಲ, ಯಾವ ಕನ್ನಡಕನೂ ಇಲ್ಲ ರೀ. ನಾನು ಕಾಯ್ತಾ ಇದ್ದೀನಿ ಯಾವ್ದಾನ ಸಿಗುತ್ತೇನೋ ಅಂತ. ಆದರೆ ಗಡ್ಡ ಒಂದು ಬೆಳೀತು, ಕೂದಲು ಒಂದು ಬೆಳೀತು, ಏನಿಲ್ಲ. ಬುಡಬಡಿಕೆಯಲ್ಲಿ ಅಂಜನಾನೂ ಇಲ್ಲ, ಕನ್ನಡಕನೂ ಇಲ್ಲ ನನ್ನ ಹತ್ರ. ನಾನೇ ಹೇಳ್ಬಿಡ್ತೀನಿ, ಬುಡಬಡಿಕೆ ಏನಿಲ್ಲ. ಅರ್ಥ ಆಯ್ತಾ? ಆದರೆ ಕೆಲವೊಂದು ಸಿದ್ಧಿಗಳು ಮಾಡ್ಕೊಂಡಿದ್ದೀನಿ, ಹಂಗಂತಿಲ್ಲ ಅಂತಲ್ಲ ರೀ. ಸಾಕಷ್ಟು ತಪಸ್ಸು ಸಾಧನೆ ಮಾಡಿದ್ದೀನಿ, ಯೋಗ ಸಾಧನೆ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಿಮಗೆಲ್ಲ ತೋರಿಸ್ಲಿಕ್ಕೆ, ಪವಾಡಗಳು ಮಾಡಲಿಕ್ಕೆ ಅದಕ್ಕೇನು ನನಗೇನು ಆದಷ್ಟು ಕಷ್ಟ ಇಲ್ಲ. ಹಂಗಂತ ಎಲ್ಲಂದ್ರೆ ಅಲ್ಲಿ ಪ್ರದರ್ಶನ ಮಾಡಲ್ಲ, ನಾನು ತೋರಿಸ್ಕೊಳ್ಳೋದಿಲ್ಲ. ಸಮಯ ಬಂದಾಗ, ಈ ಜಗತ್ತಿಗೆ ಅವಸರ ಇರೋವಾಗ, ಅವಶ್ಯಕತೆ ಇರೋವಾಗ ಅವು ತಾನಾಗೇ ಬರ್ತಾವೆ ಈಚೆ. ನಾನೇನು ಈಚೆ ತೆಗಿಬೇಕಾಗಿಲ್ಲ. ಹಾಗೆ ಮೆಡಿಕಲಲ್ಲಿ ಕೆಲವೊಂದು ರಿಪೋರ್ಟ್ಗಳೆಲ್ಲ ಮಾಡಿದ್ದೀನಿ. ನಾನೊಬ್ಬ ಸಂಶೋಧಕನಾಗಿ ಸಾಕಷ್ಟು ಮೆಡಿಕಲಲ್ಲಿ ತೆಗೆದಿದ್ದೀನಿ. ನನ್ನ ಬ್ರೈನ್ ಏನಿದೆ, DNA ಏನಿದೆ, ಇವೆಲ್ಲ ತೆಗ್ದಿದ್ದೀನಿ. ಯಾವಾಗ ಬೇಕಾದರೂ ತೋರಿಸ್ಲಿಕ್ಕೆ ಸಿದ್ಧನಿದ್ದೀನಿ. ಯಾರು ಕೇಳಿದ್ರು ಸರಿನೇ. ಹಂಗಂತ ಚಾಲೆಂಜ್ ಅಲ್ಲಪ್ಪ, ಅಷ್ಟು ಚಾಲೆಂಜ್ ಮಾಡೋ ಶಕ್ತಿ ನನಗಿಲ್ಲ. ಇರೋ ವಿಚಾರ ಹೇಳ್ತಾಯಿದ್ದೀನಿ, ನಿಮ್ಗೆ ಸತ್ಯ ಹೇಳಬೇಕಲ್ಲ ಅಂತ ಅಷ್ಟೆ. ಗೊತ್ತಾಯ್ತಾ? ನಾನು ಏನೇನು ಸಾಧನೆ ಮಾಡಿದ್ದೀನಿ ಅದೆಲ್ಲ ಮೆಡಿಕಲಲ್ಲಿ ಸ್ಕ್ಯಾನರ್ಗಳಿರುತ್ತೆ. ಅವೆಲ್ಲ ಸ್ಕ್ಯಾನರ್ ನಿಮ್ಮ ಹಾಸ್ಪಿಟ್ಲಲ್ಲಿ ಸಿಗಲ್ಲ ರೀ. ಅವೆಲ್ಲ ಪರ್ಯಾಯ ಸ್ಕ್ಯಾನರ್ಗಳು ಅಂತಾರೆ. ಬೇರೆ ಬೇರೆ ಹುಡುಕ್ಬೇಕು. ಆಸ್ಟ್ರೇಲಿಯಾ, ಗೋವಾ, ರಷ್ಯಾ, ಚೈನಾ, ಮಲೇಷ್ಯಾ, ಬ್ಯಾಂಕಾಕ್, USA ಇಂಥ ಕಡೆ ಎಲ್ಲ ಹುಡುಕ್ಬೇಕು ಸ್ಕ್ಯಾನರ್ಗಳು. ಭಾಳ ಅಪರೂಪ ಸಿಗೋದು. ಸೂಕ್ಷ್ಮ ಶರೀರ, ಪ್ರಾಣ ಶರೀರ, ಎನರ್ಜಿ ಇವೆಲ್ಲ ನ್ಯೂಟ್ರನ್ಸ್ ಬಗ್ಗೆ ಇವೆಲ್ಲ ಚೆಕ್ ಮಾಡಬೇಕಂದ್ರೆ ಬೇರೆ ಬೇರೆ ಸ್ಕ್ಯಾನರ್ಗಳು ಅವೆಲ್ಲ ಎಲ್ಲಂದ್ರೆ ಅಲ್ಲಿ ಸಿಗೋಲ್ಲ. ಗೊತ್ತಾಯ್ತಲ್ಲ? ಆದರೆ ನಮ್ಗೆ ಗೊತ್ತಿರುತ್ತೆ. ನಾನು ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಸಂಶೋಧನೆ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅದಕ್ಕೆ ರಿಪೋರ್ಟ್ಗಳಿದೆ ನನ್ನ ಹತ್ರ ಇದೆ. ಯಾವಾಗ ಬೇಕೋ ನಾನು ತೋರಿಸ್ಬಲ್ಲೆ. ಹಂಗಂತ ಎಲ್ಲರಿಗೂ ನಾನು ತೋರ್ಸೋಕೆ ಹೋಗಲ್ಲ. ನಾನು ಯಾಕಪ್ಪ ಪ್ರದರ್ಶನಕ್ಕೆ ಇಡಬೇಕು, ಅದು ಅಹಂಕಾರ ಆಗುತ್ತೆ. ಅಲ್ಪ ವಿದ್ಯೆ ಮಹಾಗಾರು ಅಂತಾರಲ್ಲ, ಹಂಗಾಗ್ಬಿಡುತ್ತೆ ಅಲ್ವಾ? ನಮ್ಮ ಜೀವನದಲ್ಲಿ ಇನ್ನೂ ಸಾಧಿಸೋದು ಎಷ್ಟೋ ಇರುತ್ತಲ್ವ. ಓಕೆ ಅವರೇ, ಮೋಸ ಹೋಗ್ಬೇಡಿ. ಅವರು ಇವರು ಅಂಜನಾ ಗಿಂಜನಾ ಅಂತಾರೆ, ಮೋಸ ಹೋಗ್ಬೇಡಿ. ಅಂಜನಾ ಅಂದರೆ ಭಗವಂತ ಹನುಮಾನ್ ಅಷ್ಟಮಹಾಸಿದ್ಧಿಗಳನ್ನು ಪಡೆದಂತಹ ಮಹಾಬಲಶಾಲಿ ಸೂಪರ್ಮ್ಯಾನ್, ಸುಪ್ರೀಂ ಪವರ್ ಹನುಮಾನ್ ಅವರ ತಾಯಿ ಹೆಸರು ಅಂಜನಾ. ಆ ಹೆಸರನ್ನ ಇವರೆಲ್ಲ ಕೆಡಿಸ್ತಾ ಇದ್ದಾರೆ. ದಯವಿಟ್ಟು ಹೋಗಬೇಡಿ, ದುಡ್ಡು ಕಳ್ಕೊತೀರ, ಮೋಸ ಹೋಗ್ತೀರ, ಟೈಮ್ ವೇಸ್ಟ್. ಆದಷ್ಟು ಒಳ್ಳೆಯ ಗುರುಗಳನ್ನು ನಂಬಿ. ನಿಮ್ಗೇನಾದರೂ ಜ್ಞಾನ ಬೇಕು ಅಂದರೆ ಇಲ್ಲಿ ಆನ್ಲೈನ್ ಕ್ಲಾಸ್ ಇರುತ್ತವ್ರಿ, ಜಾಯ್ನ್ ಆಗಿ. ವೆಜಿಟೇರಿಯನ್ ಆಗಿರಬೇಕು, ಪ್ಯೂರ್ ವೆಜಿಟೇರಿಯನ್ ಆಗಿರಬೇಕು. ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ವಿದ್ಯೆ ಕಲೀರಿ. ಸಾಕಷ್ಟು ಯಂತ್ರ ತಂತ್ರ ಮಂತ್ರ ಇವೆಲ್ಲ ಹೇಳ್ಕೊಡ್ತೀವಿ, ಯಾವ ರೀತಿ ಏನು ಅಂತ. ಇಲ್ಲೆಲ್ಲ ಹೇಳೋಕ್ಕಾಗಲ್ರಿ. ಆನ್ಲೈನ್ ಕ್ಲಾಸಲ್ಲಿ ಒಂದು ವೇಳೆ ನಾವೆಲ್ಲ ರಾಶಿಗಳು ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಈ ಕಳ್ಳರು ಕಾಕರು ಇರ್ತಾರೆ, ಅವರೆಲ್ಲ ಕಲ್ಕೊಬಿಡ್ತಾರೆ ರೀ. ಅವ್ರು ಕಲ್ಕೊಬಿಟ್ರು ಅಂದ್ರೆ ನಾವೇಳೋ ವಿದ್ಯೆಗಳನ್ನ ಆನ್ಲೈನ್ ಕ್ಲಾಸಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಈ ಕಳ್ಳರು ಕಾಕರು ವಂಚಕರು ಇರ್ತಾರೆ, ಅವ್ರೇನಾದರೂ ಕಲ್ಕೊಬಿಟ್ರೆ ಏನಾಗುತ್ತೆ ಗೊತ್ತಾ? ಸರ್ವನಾಶ ಆಗುತ್ತೆ ಜಗತ್ತು. ಒಳ್ಳೆಯವ್ರ ಮೇಲೆ ದಾಳಿ ಮಾಡಿಬಿಡ್ತಾರೆ ಈ ಮಂತ್ರಗಳಿಂದ, ಯಂತ್ರಗಳಿಂದ, ತಂತ್ರಗಳಿಂದ. ಅದಕ್ಕೆ ಇಲ್ಲ ಆನ್ಲೈನ್ ಕ್ಲಾಸಲ್ಲಿ ನಾವೆಲ್ಲ ಇದು ಯೂಟ್ಯೂಬಲ್ಲಿ ಎಲ್ಲ ಹೇಳಲ್ಲ. ಆನ್ಲೈನ್ ಕ್ಲಾಸಲ್ಲಿ 7 ಹಂತ ಇರುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಎಷ್ಟು 7 ಹಂತ ಇರುತ್ತೆ. ಅದರಲ್ಲಿ ಫಸ್ಟು ಸಂಸ್ಕಾರ ಕಲಿಸ್ಕೊಡ್ತೀವಿ. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು,
ಎದ್ದ ತಕ್ಷಣ ಏನು ಮಾಡಬೇಕು, ಹೊರಗಡೆ ಸೂರ್ಯ ನಮಸ್ಕಾರ ಹೆಂಗೆ ಮಾಡಬೇಕು, ಭೂದೇವಿಗೆ ಹೆಂಗೆ ನಮಸ್ಕಾರ ಮಾಡಬೇಕು, ಊಟ ಮಾಡೋವಾಗ ಏನು ನಮಸ್ಕಾರ ಮಂತ್ರಗಳು ಹೇಳಬೇಕು, ಯಾವ ಟೈಮಲ್ಲಿ ಏನೇನು ಮಂತ್ರಗಳು ಪಠನೆ ಮಾಡಬೇಕು, ಸ್ನಾನ ಮಾಡೋವಾಗ ಏನು ಮಂತ್ರ ಹೇಳಬೇಕು, ಊದ್ಕಡ್ಡಿ ಹಚ್ಚೋವಾಗ, ಕರ್ಪೂರ ಹಚ್ಚೋವಾಗ, ಹೀಗೆ ಪೂಜೆ ಮಾಡೋವಾಗ, ಊಟ ಮಾಡೋವಾಗ ಎಲ್ಲದಕ್ಕೂ ಮಂತ್ರಗಳಿರುತ್ತೆ. ಮತ್ತು ಧ್ಯಾನ ಹೆಂಗೆ ಮಾಡಬೇಕು, ಇದೆಲ್ಲ ಆದಷ್ಟು ನಾನು ವೀಡಿಯೋಗಳಲ್ಲಿ ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ಅದರಲ್ಲಿರುತ್ತೆ. ಎಲ್ಲ ಹೇಳಿದ್ದೀನಿ ಧ್ಯಾನ ಮಾಡೋದು ಹೆಂಗೆ, ಆದಷ್ಟು ಎಲ್ಲ ಹೆಡ್ಲೈನ್ಸು ಪೂರ್ಣ ಪ್ರಮಾಣದಲ್ಲಿ ಹೇಳಿಲ್ಲ. ನೋಡ್ರಿ, ಸಿದ್ಧಿಗಳು ರಹಸ್ಯಗಳು ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಹೇಳ್ತೀವಿ, ಆದರೆ ಅಲ್ಲಿ ಹೇಳೋ ಅಂತ ಇರುತ್ತೆ, ಒಂದಲ್ಲ 1ರಿಂದ 7 ಅಂತ ಕಲಿಬೇಕು ಅವರು. ಒಂದೊಂದಂತ ಮೆಟ್ಲು ಒಂದೊಂದು ಮೆಟ್ಲು ಏರಬೇಕಲ್ಲಿ. ಹಾಗೆ ಲಾಸ್ಟ್ಗೆ ಹೋಗೋದಾಗ ಅವ್ರಿಗೆ ಸಂಪೂರ್ಣವಾಗಿ ಅವರು ಶಕ್ತಿಶಾಲಿಗಳಾಗಿರ್ತಾರೆ, ಸಿದ್ಧ ಪುರುಷರಾಗಿರ್ತಾರೆ. ಗೊತ್ತಾಯ್ತಲ್ಲ? ನಾನೇನು ಕಲ್ತಿದ್ದೀನಿ, ಏನು ಸಾಧನೆ ಮಾಡಿದ್ದೀನಿ ಅದನ್ನು ಮೆಡಿಕಲಲ್ಲಿ ಸ್ಕ್ಯಾನರ್ಗಳ ಮುಖಾಂತರ ನಾನು ಎಲ್ಲ ರಿಪೋರ್ಟ್ಸ್ ಮಾಡಿಟ್ಟಿದ್ದೀನಿ. ಅಂದರೆ ನನ್ನ ಬ್ರೈನು, DNA, ಇಡೀ ನನ್ನ ಶರೀರದಲ್ಲಿ ಏನೇನು ಅಂಗಗಳು ಬರುತ್ತೆ, ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಎನರ್ಜಿ ಇರುತ್ತೆ, ಏನೇನು ಬದಲಾವಣೆ ಆಗಿದೆ, ಏನೇನು ತಪಸ್ಸಾಧನೆ ಮಾಡಿದ್ದೀನಿ, ಏನೇನು ಕಂಡಿದ್ದೀನಿ ಸಿದ್ಧಿಗಳನ್ನು, ದೇವತೆಗಳನ್ನು ಅಥವಾ ಇನ್ನೇನು, ಅದೆಲ್ಲ ನಮ್ಮ ಬ್ರೈನಲ್ಲಿ ರೆಕಾರ್ಡ್ ಆಗುತ್ತೆ, DNA ರೆಕಾರ್ಡ್ ಆಗುತ್ತೆ. ಅದನ್ನೆಲ್ಲ ಹೊರಗಡೆ ನಾನು ತಂದು ನನ್ನ ಹತ್ರ ಇದೆ. ಗೊತ್ತಾಯ್ತಾ? ಸಾಕಷ್ಟು ಇರುತ್ತೆ ಅದು ಡೀಟೇಲ್. ಹಾಗೆ ಮೆಡಿಕಲಲ್ಲಿ ನಾವು ಈಚೆ ತೆಗಿಬೋದು, ಫಿಸಿಕಲ್ಲಾಗಿ ಅರ್ಥ ಆಯ್ತು, ಅದು ಕೂಡ ತಿಳ್ಕೊಬೇಕು, ಭೌತಿಕವಾಗಿ ತೆಗಿಬೋದು. ಅದನ್ನು ಅನಲೈಸ್ ಮಾಡಿದಾಗ ಆಧ್ಯಾತ್ಮಿಕವಾಗಿ ಸೂಕ್ಷ್ಮ ಶರೀರ, ಭಾವನಾತ್ಮಕ ಶರೀರ, ಅದನ್ನು ನಾವು ಪಾರಮಾರ್ಥಿಕವಾಗಿ ಇನ್ನೊಬ್ಬರಿಗೆ ಕ್ಲಾಸ್ ಕೊಡ್ಬೋದು. ಗೊತ್ತಾಯ್ತಲ್ಲ? ಇರುತ್ತೆ, ಅದೇನೂ ಕಷ್ಟ ಇಲ್ಲ. ಭೌತಿಕವಾಗಿ ಶರೀರ ಬದಲಾವಣೆ ಆದಮೇಲೆ ಸೂಕ್ಷ್ಮ ಶರೀರನೂ ಬದಲಾವಣೆ ಆಗಿರುತ್ತೆ. ಸೂಕ್ಷ್ಮ ಶರೀರ ಬದಲಾವಣೆ ಆದರೆ ಭೌತಿಕವಾಗಿ ಶರೀರನೂ ಬದಲಾವಣೆ ಆಗುತ್ತೆ. ಆ ರೀತಿ ಒಂದನ್ನು ಬಿಟ್ಟಿರೋ ಆಮೇಲೆ ಪ್ರಾಣ ಶರೀರ, ಆತ್ಮ, ಜೀವಾತ್ಮ, ಪರಮಾತ್ಮ. ಈ ಶರೀರದಲ್ಲಿ ಎಲ್ಲ 5 ಶರೀರಗಳು ಅಂದರೆ ಕಾನ್ಸಿಯಸ್ಸು, ಸಬ್ಕಾನ್ಷಿಯಸ್ಸು, ಸೆಲ್ಫ್ ಅಂತ ನಮ್ಮಲ್ಲಿ ಇರ್ತದೆ. ಗೊತ್ತಾಯ್ತಾ? ಇದೆಲ್ಲ ತುಂಬ ಇರುತ್ತೆ. ಇದೆಲ್ಲ ಏನು ಇಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳೋಕ್ಕಾಗುತ್ತಾ? ಯಾವತ್ತಿಗೂ ಸಾಧ್ಯ ಇಲ್ಲ ಅದು. ಯಾರ್ಯಾರೋ ಏನಾರೋ ಮಾಡ್ತಾರೆ ಬಿಡಿ, ಅವೆಲ್ಲ ನಮ್ಗೆ ಬೇಡ. ಅವರೆಲ್ಲ ದೊಡ್ಡವ್ರು, ತಿಳಿದವರು. ನಮ್ಗೆ ಆಗಬೇಕು ದೊಡ್ಡವ್ರ ವಿಚಾರ ಅಲ್ವಾ? ಇವರ ಮೋಸ ಹೋಗ್ಬಿಡಿ. ಆದಷ್ಟು ನಿಮ್ಮ ಜ್ಞಾನ ನಿಮಗಿರಲಿ, ತಿಳುವಳಿಕೆ ಇರಲಿ. ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ. ಆ ಸಂಪಾದನೆ ಮಾಡಿದ ಮೇಲೆ ಕಳ್ಕೊಳ್ಳೋದು ಭಾಳ ಸುಲಭ. ಕಳ್ಕೊಳ್ಳೋದೇನು ಹೇಳಿ? ಭಾಳ ಸುಲಭ. ₹1,00,00,000 ಇರಲಿ, 10 ಕೋಟಿ ರೂಪಾಯಿ ಇರಲಿ, 100 ಕೋಟಿ ರೂಪಾಯಿ ಇರಲಿ, ವಿತಿನ್ನು ಸೆಕೆಂಡ್ಗಳಲ್ಲಿ ಕಳ್ಕೊಬೋದು ನಾವು ಅಲ್ವಾ? ಅದೇ ಸಂಪಾದನೆ ಮಾಡೋದು ನೋಡಿರಿ. ₹1,000 ಸಂಪಾದನೆ ಮಾಡಿ ಎಷ್ಟು ಕಷ್ಟ ಆಗುತ್ತೆ. ಎಷ್ಟೋ ಜನ ಯಂಗ್ಸ್ರು, ವಯಸ್ಸಾಗಿರೋರು, ಅಜ್ಜಿಗಳು ಪಾಪ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾರೆ, ನೋಡಿದ್ದೀರಾ? ಏನೋ ಹಣ್ಣು ಹಂಪಲು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತಾರೆ ರೀ. ಅಮ್ಮಮ್ಮ ಅಂದರೆ ₹50 ಲಾಭ ಸಿಗಲ್ಲ. ಅದಕ್ಕಾಗಿ ಸಂಜೆವರೆಗೂ ವ್ಯಾಪಾರ ಮಾಡಿ ಮನೆಗೆ ಹೋಗ್ತಾರೆ. ಏನೋ ಬಯಸ್ಕೊಂಡು ತಿಂತಾರೆ. ಹಂಗಿರೋವಾಗ ನೀವು ಯಾರೋ ಅಯೋಗ್ಯರು, ಪಾಪಿಗಳು, ನೀಚ ನಿಕೃಷ್ಟರು ಚೆಂದಾಗಿ ನಾನ್ ವೆಜ್ಗಳು ಅದು ಇದನ್ನು ತಿನ್ಕೊಂಡು, ಎಣ್ಣೆ ಹೊಡ್ಕೊಂಡು, ಹೆಣ್ಮಕ್ಳ ಸಹವಾಸ, ಅವ್ರ ಸಹವಾಸ ಇವ್ರ ಸಹವಾಸ ಯಾರ್ದೋ ಮಾಡಿಕೊಂಡು ಹಾಗೆ ಜೂಜ್ ಆಡ್ಕೊಂಡಿರ್ತಾರೆ. ಅಂಥವ್ರ ಕೈಗೆ ನೀವು ಲಕ್ಷ ಕೊಡ್ತಿರಲ್ಲ, ಸಾವಿರ ಕೊಡ್ತಿರಲ್ಲ. ಎಷ್ಟು ಮಾಡಿ ಸರಿ ಮೋಸ ಹೋಗ್ತಿರಲ್ಲ ಅವಾಗಲೂ. ಹೇಳ್ರಿ. ಅದೇ ನಿಮಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಬಟ್ಟೆ ಬರೆ ತಗೊಡಿ, ಶೂಗಳು ತಗೊಡಿ, ಯೂನಿಫಾರಮ್ ತಗೊಡಿ, ಬುಕ್ಸ್ ತಗೊಡಿ, ಟ್ಯೂಷನ್ಗೆ ಹಾಕಿ, ಒಳ್ಳೆ ಸ್ಕೂಲ್ಗೆ ಸೇರಿಸಿ ಆ ದುಡ್ಡಲ್ಲಿ. ಅವ್ರು ಓದ್ತಾರೆ, ವಿದ್ಯಾವಂತರಾಗಿ, ಏನೋ ಒಂದು ಉಪಯೋಗ ಬರುತ್ತಲ್ವ. ನಿಮ್ಮ ಮನೆಯಲ್ಲೇ ಜೀವನಕ್ಕಾಗುತ್ತಲ್ವ. ಬಾಡಿಗೆ ಮನೆ ಇಡ್ತೀರಾ, ಸ್ವಂತ ಮನೆ ಇರಲ್ಲ. ಅಂಥವ್ರ ಪರಿಸ್ಥಿತಿ ಅಂತೂ ಭಾರಿ ಕಷ್ಟ ರೀ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದು. ಆದಷ್ಟು ನನ್ನ ವೀಡಿಯೋಗಳೆಲ್ಲ ನೋಡಿ, ತಿಳುವಳಿಕೆ ಬರುತ್ತೆ. ಸಾಕಷ್ಟು ವೀಡಿಯೋಗಳಾಗಿದ್ದೀನಿ ನೋಡಿ. ಗೊತ್ತಾಯ್ತಾ? ಏನಾನ ಸಲಹೆ ಇದ್ರೆ ನನ್ನ ನಂಬರ್ ಕೇಳಿ ಕೊಡ್ತೀನಿ. ಏನಾದರೂ ಒಳ್ಳೆಯ ಸಲಹೆ ಹೇಳಿ. ಸುಮ್ಮನೆ ಕೆಲವರು ಸಲಹೆ ಹೇಳ್ತಾರೆ, ಏನೇನೋ ಕೇಳ್ತಿರ್ತಾರೆ, ಹಂಗೆ ಕೇಳಬಾರ್ದು. ಆ ಅಂಜನದ ಬಗ್ಗೆ ಒಬ್ಬ ಕೇಳಿದ ಹುಡುಗ ಹೆಸ್ರೇನು ನನಗೆ ನೆನಪಿಲ್ಲ ಅಂಜನ. ಅದರಲ್ಲಿ ನೋಡ್ಬೇಕು, ಆತ ಕಾಮೆಂಟ್ ಮಾಡಿದಾನಲ್ಲ, ಅದರ ನೋಡಿ ಗೊತ್ತಾಗುತ್ತೆ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಆನ್ಲೈನ್ ಕ್ಲಾಸ್ ಇರುತ್ತೆ, ಸೇರ್ಕೊಳ್ಳಿ ಸಾಧ್ಯವಾದರೆ. ನಮ್ಮದು ಟ್ರಸ್ಟ್ಗಳಿರುತ್ತೆ. ಚಿತ್ರದುರ್ಗ, ವಿಜಯಪುರ, ಗೌರಿಬಿದನೂರು, ಬೆಂಗಳೂರಲ್ಲಿ 1-2 ಕಡೆ ಟ್ರಸ್ಟ್ಗಳಿರುತ್ತೆ. ಏನಾದರೂ ಇಲ್ಲಿ ಗೋಶಾಲೆಗಳು, ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲ ಇರುತ್ತೆ, ಸ್ಕೂಲ್ಸು. ಇನ್ನೂ ಪ್ರಾರಂಭ ನಮ್ಮದು ಪುಟ್ಟ ಹೆಜ್ಜೆ ಇಡ್ತಾಯಿದ್ದೀವಿ. ನಿಮ್ಮ ಸಹಕಾರ ಇದ್ದರೆ, ಏನಾದರೂ ಡೊನೇಟ್ ಕೊಡೋದಿದ್ರೆ ಕೊಡಿ, ಹೆಲ್ಪ್ ಆಗುತ್ತೆ. 4 ಜನಕ್ಕೆ ಒಳ್ಳೆಯದಾಗುತ್ತೆ. ಅನ್ನದಾನ ಮಾಡಿ, ಇದರಿಂದ ಪುಣ್ಯ ಬರುತ್ತೆ. ನಿಮ್ಮವರು ತಪ್ಪಾಗಿರಲಿ, ಎಲ್ಲ ಮಿಸ್ಸಿಂಗ್ ಆಗಿರಲಿ, ಅವರೆಲ್ಲೇ ಇರಲಿ, ಅವ್ರಿಗೂ ಒಳ್ಳೆಯದಾಗುತ್ತೆ. ಒಂದು ವೇಳೆ ಅವ್ರು ತೀರೋಗಿದ್ದರೆ ಯಾವುದೋ ಒಂದು ಲೋಕದಲ್ಲಿರ್ತಾರೆ, ಅವ್ರಿಗೆ ಮುಕ್ತಿ ಸಿಗುತ್ತೆ. ನೀವೇನು ತಿಥಿ ಮಾಡಬೇಕಾಗಿಲ್ಲ, ಅವ್ರಿಗೆ ಮುಕ್ತಿ ಸಿಗುತ್ತೆ ನೀವು ಮಾಡೋ ದಾನ ಧರ್ಮದಿಂದ. ಅದಕ್ಕೆ ಗುರುಗಳಿಗೆ, ನಮ್ಮದು ಟ್ರಸ್ಟ್ ಇದೆ.
ಏನೋ ಒಂದಷ್ಟು ಹೆಲ್ಪ್ ಮಾಡಿ. ಗೋಶಾಲೆ ಎಲ್ಲ ಇರುತ್ತೆ, ಗೋಗಳಿಗೆ ಒಂದು ಮೇವು ಆಗುತ್ತೆ, ನೀರಾಗುತ್ತೆ. ಅಲ್ಲಿ ಕಾರ್ಯಕರ್ತರಿಗೆ ಒಂದು ಅನ್ನದಾನ ಆಗುತ್ತೆ, ಬಂದವ್ರಿಗೆ ಹೋದವ್ರಿಗೆ ಕುಡಿಲಿಕ್ಕೆ, ನೀರಿಗೆ, ಊಟಕ್ಕೆ. ಯಾವಾಗಲೂ ಒಳ್ಳೆ ಟ್ರಸ್ಟ್ಗಳಿಗೆ, ಒಳ್ಳೆಯ ಗುರುಗಳಿಗೆ ನೋಡಿ ಒಂದೊಂದು ರೂಪಾಯಿ ನೀವು ಅವ್ರಿಗೆ ಕೊಟ್ಟರೆ ಅದು ನಿಮಗೆ ಪುಣ್ಯ ಬರುತ್ತೆ. ಎಲ್ಲೋ ಹೋಗಿ ಎಷ್ಟೋ ಏನೋ ಖರ್ಚು ಮಾಡಿದ್ರೆ ಅದು ವೇಸ್ಟ್ ಆಗ್ಬೋದು. ಓಕೆ ಅವರೇ, ನಿಮ್ಮ ತಿಳುವಳಿಕೆ ನಿಮಗಿರಲಿ, ನಿಮ್ಮ ಬುದ್ಧಿ ನಿಮಗಿರಲಿ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮನ್ನು ಯಾರ್ಯಾರು ನಂಬಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ. ಹಾಗೆ ನಿಮ್ಮನ್ನು ಬಿಟ್ಟೋಗಿ ಮಿಸ್ ಆಗಿರೋರಿಗೆ ಯಾವಾಗಲೂ ಅವ್ರಿಗೆ ಸುಖವಾಗಿರಲಿ, ಸಂತೋಷವಾಗಿರಲಿ. ಆ ರೀತಿ ನನ್ನ ಆಶೀರ್ವಾದ ಇರುತ್ತೆ ನಿಮ್ಮವ್ರಿಗೆ, ಮಿಸ್ ಆದವ್ರಿಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವೀಡಿಯೋಗಳು ತಪ್ಪದೆ ನೋಡಿ, ಮುಂದಿನ ವೀಡಿಯೋಗಳು ನೋಡಿ. ನಿಮ್ಮ ಪ್ರೋತ್ಸಾಹ ನನಗೆ ಇದ್ದರೆ ಮತ್ತೆ ನಾನು ವೀಡಿಯೋ ಮಾಡ್ತೀನಿ. ಏನಾನ ಕಾಮೆಂಟ್ ಬಾಕ್ಸಲ್ಲಿ ಬರೀಬೇಕಂದ್ರೆ ಬರೀರಿ, ಪ್ರೋಗ್ರಾಮ್ ಮಾಡ್ತೀನಿ. ನೀವೇನು ಯಾವುದ್ರ ಬಗ್ಗೆ ಮಾಡಿ ಅಂದರೆ ಅದ್ರ ಬಗ್ಗೆ ನಾನು ಪ್ರೋಗ್ರಾಮ್ ಮಾಡ್ತೀನಿ. ನೋಡಿ, ಅವರು ಆಂಜನೇಯನ ಬಗ್ಗೆ ನಾನು ಕೇಳಿದ್ರು, ಈಗ ಮಾಡಿದ್ದೀನಿ. ಹಾಗೆ ಎಷ್ಟೋ ಜನ ನನಗೇನೋ ಕೇಳಿದ್ದಾರೆ, ಮಾಡಿದ್ದೀನಿ. ಸರಿನಾ? ಓಕೆ, ನಿಮ್ಗೆ ಒಳ್ಳೆದಾಗಲಿ. ಯಾವಾಗಲೂ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.